A very good evening to all my dear viewers. Welcome to my YouTube channel. This is Professor Arun Giradi here. In the previous class, we have discussed the types of company. One more portion is remaining, other types of company. That will be discussed in next video. Before that, in this video, we would like to explain one of the very important and vital question in examination. That is the differences between private company and ಪಬ್ಲಿಕ್ ಕಂಪ್ನಿ. ಇದು ಬಹಳನೇ ಮುಖ್ಯವಾದಂಥ ಕ್ವಶನ್. ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪ್ನಿಯ ನಡುವಿನ ವ್ಯತ್ಯಾಸ ಅಂತ ನಾವಲ್ಲಿ ಕರಿತೀವಿ. ಇದು ಬಹಳ ಸತಿ ಕೇಳ್ತಾರೆ ನಿಮ್ಮ ಎಕ್ಸಾಮಿಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನಿ? If you concentrate on meaning of a private and public company, it is very easy to differentiate the private and public. ಆ ಮೀನಿಂಗ್ ಒಳಗಿರ್ತಕ್ಕಂಥ ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಿ ಡಿಫ್ರೆನ್ಸ್ ಮಾಡ್ಬೋದು. First important difference between private and public company is on the basis of number of members ಅಂತ ಕರಿತೀವಿ ನಾವು. ಕಂಪ್ನಿಯ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ. ವಾಟ್ ಈಸ್ ದಿಸ್ ವರ್ಡ್? ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ. ಇದು ಬಹಳ ಮುಖ್ಯವಾದಂಥ ಪಾಯಿಂಟ. ಇದರ ಬರೆದ ಆಮೇಲೆ ನಾವು ಡಿಫ್ರೆನ್ಸ್ ಮಾಡಬೇಕು. ಕಂಪ್ನಿಯ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ನಾವು ಕಂಪ್ನಿನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದ್ರೆ, ಫಸ್ಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನಿ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ 2. In case of a public company, minimum number of members are 7. Note, what is the first difference between private and public company? Minimum members are 2 in case of private company, minimum number of members 7 in case of public company. ಕನಿಷ್ಠ ಸದಸ್ಯರ ಸಂಖ್ಯೆಯು ಖಾಸಗಿ ಕಂಪ್ನಿಯಲ್ಲಿ 2 ಆಗಿರುತ್ತದೆ, ಕನಿಷ್ಠ ಸದಸ್ಯರ ಸಂಖ್ಯೆಯು ಸಾರ್ವಜನಿಕ ಕಂಪ್ನಿಯಲ್ಲಿ 7 ಆಗಿರುತ್ತದೆ ಅಂತ ನಾವಲ್ಲಿ ಹೇಳ್ತೇವೆ. ಇದು ಫಸ್ಟ್ ಡಿಫ್ರೆನ್ಸ್. ಆ್ಯಂಡ್ ವಾಟ್ ಈಸ್ ದ ಸೆಕೆಂಡ್ ಡಿಫ್ರೆನ್ಸ್? ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್, ಗರಿಷ್ಠ ಸದಸ್ಯರ ಸಂಖ್ಯೆ ಅಂತ ನಾವಲ್ಲಿ ಕರಿತೇವೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಕೇಸ್ ಆಫ್ ಅ ಪ್ರೈವೇಟ್ ಆರ್ 200, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ ಆರ್ ಅನ್ಲಿಮಿಟೆಡ್ ಅಂತ ನಾವಲ್ಲಿ ಕರಿತೇವೆ. ಅಂದರೆ ಇಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ 200 ಆಗಿರುತ್ತದೆ, ಇಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ ಅಪರಿಮಿತವಾಗಿರುತ್ತದೆ. ಅಪರಿಮಿತ ಅಂದರೆ ಏನು ರೀ? ಅನ್ಲಿಮಿಟೆಡ್, ಎಷ್ಟು ಬೇಕಾದಷ್ಟು ಇರ್ಬೋದು. ಲ್ಯಾಕ್ಸ್ ಟುಗೆದರ್ ಸದಸ್ಯರು ಇರ್ಬೋದು ಪಬ್ಲಿಕ್ ಕಂಪ್ನಿ ಒಳಗೆ. ಬಟ್ ಪ್ರೈವೇಟ್ ಕಂಪ್ನಿದವ್ರು ರಿಸ್ಟ್ರಿಕ್ಟ್ ಮಾಡ್ಯಾರ. ಎಷ್ಟು ಜನ ಮ್ಯಾಕ್ಸಿಮಮ್ ಇರಬೇಕಂತ ಹೇಳೋರು? ಓನ್ಲಿ 200. ಇಫ್ ಯು ಕ್ರಾಸ್ 200, ದ್ಯಾಟ್ ಈಸ್ ಆಟೋಮೆಟಿಕಲಿ ಕನ್ಸಿಡರ್ ಆಸ್ ಅ ಪಬ್ಲಿಕ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಆರ್ ದ ಕೀ ವರ್ಡ್ಸ್? ಇವು ಎರಡು ಡಿಫ್ರೆನ್ಸ್ ಪ್ರಕಾರ. ಒಂದು 2, ಇದು 7, ಇದು 200, ಇದು ಅನ್ಲಿಮಿಟೆಡ್. ನೋಡಿ ಹೆಂಗೆ ನೆನ್ಪಿಟ್ಕೋಬೇಕ್ರಿ? ಮಿನಿಮಮ್ 2 ಇನ್ ಪ್ರೈವೇಟ್, minimum 7 in public, maximum 200 in private, maximum unlimited in case of public company ಅಂತ ನಾವಲ್ಲಿ ಹೇಳ್ತೀವಿ. And what about the third important difference between private company and public company? Allotment of shares ಅಂತ ಕರಿತೀವಿ ನಾವು. ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂದರೆ ಕನ್ನಡದಾಗ ಷೇರುಗಳ ಹಂಚಿಕೆ ಅಂತ ಕರಿತೀವಿ ನಾವು ಕನ್ನಡದಾಗ. ಷೇರುಗಳ ಹಂಚಿಕೆ. ಇದು ಒಂದನೇದು ಕನಿಷ್ಠ ಸದಸ್ಯರ ಸಂಖ್ಯೆ ಆಧಾರದ ಮೇಲೆ, ಇಲ್ಲಿ ಎರಡನೇದು ಗರಿಷ್ಠ ಸದಸ್ಯರ ಸಂಖ್ಯೆ ಆಧಾರದ ಮೇಲೆ, ಇಲ್ಲಿ ಮೂರನೇ ಪಾಯಿಂಟ್ ಏನ್ರಿ? ಇದು ಷೇರುಗಳ ಹಂಚಿಕೆಯ ಆಧಾರದ ಮೇಲೆ ಅಂತ ನಾವಲ್ಲಿ ಕರಿತೀವಿ. ಹೌ ದ ಡಿಫ್ರೆನ್ಸ್? ಸೊ ಲೆಟ್ ಅಸ್ ಡಿಸ್ಕಸ್. ಫಸ್ಟ್ ಒನ್ ಈಸ್, ಇನ್ ಕೇಸ್ ಆಫ್ ಅ ಪ್ರೈವೇಟ್ ಕಂಪ್ನಿ ಕ್ಯಾನ್ ಅಲಾಟ್ ಶೇರ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್ ಅಂದರೆ ಏನ್ರಿ? ನೋಂದಾವಣೆ ಆದ ತಕ್ಷಣ ಖಾಸಗಿ ಕಂಪ್ನಿಯವರು ಏನು ಮಾಡ್ಬೋದು ರೀ? ತಮ್ಮ ಶೇರನ್ನು ಹಂಚಿಕೆ ಮಾಡ್ಬೋದು. ಅಂದ್ರೆ ಆಫ್ಟರ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ದೇ ಕ್ಯಾನ್ ಡಿಸ್ಟ್ರಿಬ್ಯೂಟ್ ದ ಶೇರ್ ಟು ಇಟ್ಸ್ ಮೆಂಬರ್. ಯಾಕಂದ್ರೆ ಅಲ್ಲಿ ಹೊರಗಿನವ್ರಿಗೆ ಅವಕಾಶನೇ ಇಲ್ಲ. ಸೊ ಅವ್ರಿಗೆ ರಿಜಿಸ್ಟ್ರೇಷನ್ ಆದ ತಕ್ಷಣ ಶೇರನ್ನು ಅವ್ರವ್ರ ನಡುವೆ ಏನು ಮಾಡ್ಬೋದು ರೀ? ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಪಬ್ಲಿಕ್ ಬರೋದೇ ಇಲ್ಲ ಇಲ್ಲಿ. ಹಾಗಾಗಿ ಶೇರ್ ಅಲಾಟ್ಮೆಂಟ ಇಮಿಡಿಯೇಟಾಗಿ ಆಗತ್ತೆ. ಬಟ್ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ದ ಕಂಪ್ನಿ ಕೆನಾಟ್ ಇಶ್ಯೂ ದ ಶೇರ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. It has wait up to minimum subscription. This word is very important. Minimum subscription ಅಂದರೆ ಏನಂತ ಹೇಳ್ತಾರೆ ಅವರು? ಸಾರ್ವಜನಿಕ ಕಂಪ್ನಿಯವರು ತ್ವರಿತವಾಗಿ ಷೇರು ಹಂಚಿಕೆ ಮಾಡಲು ಬರುವುದಿಲ್ಲ. ಅವರು ವೇಟ್ ಮಾಡಬೇಕಾಗತ್ತಾ? ಎಲ್ಲಿ ತನಕ ವೇಟ್ ಮಾಡ್ಬೇಕ್ರಿ ಅಂದ್ರೆ ಕನಿಷ್ಠ ವಂತಿಗೆ ಬರುವವರೆಗೂ. ಕನಿಷ್ಠ ವಂತಿಗೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು ರೀ? ಕನಿಷ್ಠ ವಂತಿಗೆ ಅಂತ ಕರಿತೀವಿ. ಮುಂದೆ ಬರ್ತದೆ 2 ಮಾರ್ಕ್ಸಿನ ಕ್ವಶನ್. ಬಟ್ ಈಗ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಮಿನಿಮಮ್ ಅಮೌಂಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಮಿನಿಮಮ್ ಅಮೌಂಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಅಂದ್ರೆ 5 ಲಕ್ಷ ಬರೋ ತನಕನೂ ಅವ್ರು ವೇಟ್ ಮಾಡಬೇಕು. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ.
ದೇ ಆರ್ ವೇಟಿಂಗ್ ಫಾರ್ ಮಿನಿಮಮ್ ಅಮೌಂಟ್ ಟು ಸ್ಟಾರ್ಟ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಏನು ಹೇಳ್ತಾರೆ ಎಲ್ಲವರು, ರಿಜಿಸ್ಟ್ರೇಷನ್ ಆದ ತಕ್ಷಣ ಶೇರನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ ಮೇಲೆ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಈಸ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್, ಪರಿಚಯ ಪತ್ರಿಕೆ ಹೊರಡಿಸುವಿಕೆ ಅಂತ ನಾವಲ್ಲಿ ಕರಿತೀವಿ. ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಅಂದ್ರೆ ಏನ್ರಿ, ಪರಿಚಯ ಪತ್ರಿಕೆ ಹೊರಡಿಸುವಿಕೆ. ಪ್ರಾಸ್ಪೆಕ್ಟಸ್ ಮೀನ್ಸ್ ಪರಿಚಯ ಪತ್ರಿಕೆ, ಇನ್ವಿಟೇಷನ್ ಅಂತ ಕರಿತೀವಿ ನಾವು, ಅದು ಮುಂದೆ ಬರ್ತದೆ ಅವಾಗ ನೋಡೋಣ ಪ್ರಾಸ್ಪೆಕ್ಟಸ್ ಡಿಟೇಲ್ ಆಗಿ. ಈಗ ಈ ಪಾಯಿಂಟ್ ಪ್ರಕಾರ ಏನು ಡಿಫ್ರೆನ್ಸ್ ನೋಡೋಣ ಅಂದ್ರೆ, ಪ್ರಾಸ್ಪೆಕ್ಟಸ್ ಮೀನ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ಟು ಇಶ್ಯೂ ಪ್ರಾಸ್ಪೆಕ್ಟಸ್ ಆರ್ ಸ್ಟೇಟ್ಮೆಂಟ್ ಇನ್ ಲಿವ್ ಆಫ್ ಪ್ರಾಸ್ಪೆಕ್ಟಸ್. ಅಂದರೆ ಏನು ಹೇಳ್ತಾರೆ ಅವರು, ಪರಿಚಯ ಪತ್ರಿಕೆ ಮತ್ತು ಹೇಳಿಕೆಯ ಪತ್ರಿಕೆ ಎರಡೂ ಅವಶ್ಯಕತೆ ಇಲ್ಲ ಖಾಸಗಿ ಕಂಪ್ನಿಯೊಳಗೆ. ಪರಿಚಯ ಪತ್ರಿಕೆ ಮತ್ತು ಹೇಳಿಕೆಯ ಪತ್ರಿಕೆ ಎರಡೂ ಅವಶ್ಯಕತೆ ಇಲ್ಲ. ಇವೆರಡು ಡಿಟೇಲ್ ಆಗಿ ನೆಕ್ಸ್ಟ್ ಬರ್ತೈತೆ ಅವಾಗ ನೋಡೋಣ. ಈಗ ಪಾಯಿಂಟ್ ಅಷ್ಟೇ ನೆನ್ಪಿಟ್ಕೊರಿ, ಪರಿಚಯ ಪತ್ರಿಕೆ ಹಾಗೂ ಹೇಳಿಕೆಯ ಪತ್ರಿಕೆ ಬರುವುದಿಲ್ಲ. ಯಾವ ಕಂಪ್ನಿಯೊಳಗೆ ಬರೋಂಗಿಲ್ಲ ರೀ, ಖಾಸಗಿ ಕಂಪ್ನಿಯಲ್ಲಿ ಬರೋದಿಲ್ಲ. ಯಾಕೆ ಇದು ಪ್ರಾಸ್ಪೆಕ್ಟಸ್ ಬರೋಂಗಿಲ್ಲ ಅಂದ್ರೆ, ಪಾಯಿಂಟ್ ನೆನಪಿಟ್ಕೊರಿ, ಪ್ರಾಸ್ಪೆಕ್ಟಸ್ ಅಂದ್ರೆ ಪಬ್ಲಿಕ್ಗೆ ಕೊಡ್ತಕ್ಕಂಥ ಇನ್ವಿಟೇಷನ್. ಅದು ಏನು ಅಂದ್ರೆ ಪರ್ಚೇಸ್ ಮಾಡಿರಿ ಅಂತ ಶೇರ್ಸ್, ಆದರೆ ಪಬ್ಲಿಕ್ ಬರೋದೇ ಇಲ್ಲ ಪ್ರೈವೇಟ್ ಕಂಪ್ನಿಯೊಳಗೆ. ಹಾಗಾಗಿ ಇಲ್ಲಿ ಇನ್ವಿಟೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ಪ್ರಾಸ್ಪೆಕ್ಟಸ್ ಪ್ರೈವೇಟ್ ಒಳಗೆ ಬರೋಂಗಿಲ್ಲ. ಬಟ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ ಪ್ರಾಸ್ಪೆಕ್ಟಸ್ ಈಸ್ required. It is required to issue the prospectus. Why it is required to issue the prospectus? Because publics are able to purchase the shares in case of a public company. ಸಾರ್ವಜನಿಕ ಕಂಪ್ನಿಯಲ್ಲಿ ಸಾರ್ವಜನಿಕರು ಷೇರುಗಳನ್ನು ಕೊಂಡುಕೊಳ್ಳಬೇಕಾಗಿರುವುದರಿಂದ ಪರಿಚಯ ಪತ್ರಿಕೆ ಹೊರಡಿಸುವುದು ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ತೇವೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಈಸ್ ಬಿಸ್ನೆಸ್ ಕಮೆನ್ಸ್ಮೆಂಟ್, ವ್ಯವಹಾರ ಪ್ರಾರಂಭ ಅಂತ ಕರಿತೀವಿ ನಾವು. ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂದರೆ ಏನು, ವ್ಯವಹಾರ ಪ್ರಾರಂಭ, ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಪ್ರೈವೇಟ್ ಕಂಪ್ನಿ ಕ್ಯಾನ್ ಸೂನ್ ಸ್ಟಾರ್ಟ್ ದ ಬಿಸ್ನೆಸ್ ಆಫ್ಟರ್ ಇನ್ಕಾರ್ಪೊರೇಷನ್. ಇಟ್ ನೀಡ್ ನಾಟ್ ವೇಟ್ ಫಾರ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ವ್ಯವಹಾರ ಪ್ರಾರಂಭ ಯಾವಾಗ ಮಾಡ್ಬೋದು ರೀ, ರಿಜಿಸ್ಟ್ರೇಷನ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ಬೋದು. ಬಟ್ ಪಬ್ಲಿಕ್ ಕಂಪ್ನಿಯವರು ರಿಜಿಸ್ಟ್ರೇಷನ್ ಆದ ತಕ್ಷಣ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೇ ಕ್ಯಾನ್ ಸ್ಟಾರ್ಟ್ ಆಫ್ಟರ್ ಬಿಸ್ನೆಸ್ ಸರ್ಟಿಫಿಕೇಟ್. ಇದು ಒಂದು ಇಂಪಾರ್ಟೆಂಟ್, ಬಿಸ್ನೆಸ್ ಸರ್ಟಿಫಿಕೇಟ್. ನೆಕ್ಸ್ಟ್ ಬರ್ತೈತೆ ಅದು ಸ್ಟೇಜ್, ಆವಾಗ ನೋಡೋಣ. ವ್ಯಾವಹಾರಿಕ ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು. ಬಿಸ್ನೆಸ್ ಸರ್ಟಿಫಿಕೇಟ್ ಅಂದರೆ ಏನ್ರಿ, ವ್ಯಾವಹಾರಿಕ ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು. ಸೊ ಇಟ್ ಕ್ಯಾನ್ ವೇಟ್ ಅಪ್ ಟು ಬಿಸ್ನೆಸ್ ಸರ್ಟಿಫಿಕೇಟ್. ಸೊ ಟೋಟಲ್ ಪ್ರೈವೇಟ್ ಕಂಪ್ನಿಯು 2 ಸ್ಟೇಜ್ ಬರ್ತಾವೆ, ಪಬ್ಲಿಕ್ ಕಂಪ್ನಿಯು 4 ಸ್ಟೇಜ್ ಬರ್ತಾವೆ. ನೆಕ್ಸ್ಟ್ ಡಿಫ್ರೆನ್ಸ್ ಹೋಗಿ ನೋಡೋಣ ಅದನ್ನು. ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು ಪ್ರೈವೇಟ್ ಕಂಪ್ನಿ ಒಳಗೆ. ಇಲ್ಲಿ ಸರ್ಟಿಫಿಕೇಟ್ ತೊಗೊಂಡ ತಕ್ಷಣ ಸ್ಟಾರ್ಟ್ ಮಾಡ್ಬೋದು ಅದರಲ್ಲಿ ಪಬ್ಲಿಕ್ ಕಂಪ್ನಿ ಒಳಗೆ. ಅಂದರೆ ಇವ್ರಿಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀವಿ. ಯಾರಿಗೆ, ಖಾಸಗಿ ಕಂಪ್ನಿಯವ್ರಿಗೆ. ಬಟ್ ಪಬ್ಲಿಕ್ ಕಂಪ್ನಿಯವ್ರಿಗೆ ಅದರ ಅವಶ್ಯಕತೆ ಇದೆ. ಸೊ ಈ ಕ್ಲಾಸ್ ಒಳಗೆ ನಾವು ಟೋಟಲ್ 5 ಡಿಫ್ರೆನ್ಸ್ ನೋಡಿವಿ. ಅದನ್ನ ಇನ್ನೊಂದು ಸಲ ನೋಡೋಣ. ವಾಟ್ ಆರ್ ದ 5 ಡಿಫ್ರೆನ್ಸ್? ಕೀವರ್ಡ್ಸ್ ಐ ಆಮ್ ಟೆಲಿಂಗ್. 2, 7. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ 2 ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನಿ, 7 ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ. ಸಾರ್ವಜನಿಕ ಕಂಪ್ನಿಯಲ್ಲಿ ಕನಿಷ್ಠ ಸದಸ್ಯರ ಸಂಖ್ಯೆ 2 ಆಗಿರುತ್ತದೆ, ಕನಿಷ್ಠ ಸದಸ್ಯರ ಸಂಖ್ಯೆ 7 ಸಾರ್ವಜನಿಕ ಕಂಪ್ನಿಯಲ್ಲಿ. 200 ಅನ್ಲಿಮಿಟೆಡ್. ಖಾಸಗಿ ಕಂಪ್ನಿಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ 200, ಗರಿಷ್ಠ ಸದಸ್ಯರ ಸಂಖ್ಯೆ ಅಪರಿಮಿತವಾಗಿರುತ್ತದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ 200 ಇನ್ ಪ್ರೈವೇಟ್ ಕಂಪ್ನಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ ಅನ್ಲಿಮಿಟೆಡ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ. ಶೇರ್ ಅಲಾಟ್ಮೆಂಟ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಪಾಸಿಬಲ್ ಇನ್ ಪ್ರೈವೇಟ್ ಕಂಪ್ನಿ. ಶೇರ್ ಅಲಾಟ್ಮೆಂಟನ್ನು ಯಾವಾಗ ಬೇಕಾದರೂ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು, ಬಟ್ ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ಬೋದು ಅಂತ. ಖಾಸಗಿ ಕಂಪ್ನಿ ಒಳಗೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಆದಮೇಲೆ. ಪಬ್ಲಿಕ್ ಕಂಪ್ನಿ ಒಳಗೆ ಅಷ್ಟು ಮಿನಿಮಮ್ ಹಣ ಬಂದ ಮೇಲೆ ಅವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಬಿಸ್ನೆಸ್ ಕಮೆನ್ಸ್ಮೆಂಟ್, ವ್ಯವಹಾರಕ್ಕೆ ಪ್ರಾರಂಭ ಆಗೋದು. ಇಟ್ ಕ್ಯಾನ್ ಸೂನ್ ಆಫ್ಟರ್ ರಿಜಿಸ್ಟ್ರೇಷನ್, ನೋಂದಾವಣೆ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವರು ಬಿಸ್ನೆಸ್ ಸರ್ಟಿಫಿಕೇಟ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ಬೋದು, ವ್ಯಾವಹಾರಿಕ ಪ್ರಮಾಣ ಪತ್ರ. ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಏನು ರೀ, ಪ್ರಾಸ್ಪೆಕ್ಟಸ್, ಪರಿಚಯ ಪತ್ರಿಕೆ. ಪ್ರಾಸ್ಪೆಕ್ಟಸ್ ಈಸ್ ನಾಟ್ ನೆಸೆಸರಿ ಇನ್ ಪ್ರೈವೇಟ್ ಕಂಪ್ನಿ. ಖಾಸಗಿ ಕಂಪ್ನಿಯವ್ರಿಗೆ ಪ್ರಾಸ್ಪೆಕ್ಟಸ್ ಬೇಕಾಗೇ ಇಲ್ಲ, ಅಂದರೆ ಪರಿಚಯ ಪತ್ರಿಕೆ ಅವಶ್ಯಕತೆ ಇಲ್ಲವೇ ಇಲ್ಲ. ಬಟ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ ಪ್ರಾಸ್ಪೆಕ್ಟಸ್ ಈಸ್ ನೆಸೆಸರಿ ಟು ಪರ್ಚೇಸ್ ದ ಶೇರ್ ಬೈ ಅ ಪಬ್ಲಿಕ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಸಾರ್ವಜನಿಕರು ಷೇರುಗಳನ್ನು ಕೊಂಡು ತಗೊಳ್ಳೋದ್ರಿಂದ ಸಾರ್ವಜನಿಕರಿಗೆ ಪರಿಚಯ ಪತ್ರಿಕೆ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ಬೋದು.
ಬಟ್ ಇಲ್ಲಿ ಪರಿಚಯ ಪತ್ರಿಕೆಯನ್ನು ಹೊರಡಿಸುವ ಅವಶ್ಯಕತೆ ಇಲ್ಲ, ಯಾಕಂದರೆ ಖಾಸಗಿ ವ್ಯಕ್ತಿಗಳಿರೋದ್ರಿಂದ ಅಲ್ಲಿ ಷೇರಿನ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ 5 ಡಿಫ್ರೆನ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಇನ್ ದಿಸ್ ಕ್ಲಾಸ್. ರಿಮೈನಿಂಗ್ difference will explain in next class. Thank you for watching the video.